ರಮ್ಯಾ ಕೃಷ್ಣನ್ ಒಂದು ಕಾಲದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನ್ ಸೃಷ್ಟಿಸಿದ ನಟಿ. ಹಿರಿಯ ನಟರಾದ ರವಿಚಂದ್ರನ್, ಉಪೇಂದ್ರಗೆ ಬೆಸ್ಟ್ ಜೋಡಿ ಅಂತಲೇ ಖ್ಯಾತಿ ಗಳಿಸಿದ್ದೂ ಇದೆ. ಮಾಂಗಲ್ಯಂ ತಂತುನಾನೇನ, ರಕ್ತ ಕಣ್ಣೀರಿನಂತಹ ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸಿ ಅಭಿಮಾನಿಗಳ ಎದೆಯಲ್ಲಿ ಕಿಚ್ಚು ಹಚ್ಚಿದವರು. ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಭಾರೀ ಸದ್ದು ಮಾಡಿದ್ದ ಬಾಹುಬಲಿ ಸಿನಿಮಾದಲ್ಲಿ ಶಿವಗಾಮಿಯಾಗಿ ಸಖತ್ ಹವಾ ಕ್ರಿಯೇಟ್ ಮಾಡಿದ್ರು. ಇಷ್ಟೆಲ್ಲ ಸದ್ದು ಮಾಡಿರುವ ಈ ನಟಿಯ ಬಾಳಲ್ಲೀಗ ಬಿರುಗಾಳಿ ಎದ್ದಿದೆ. ಡಿವೋರ್ಸ್ಗೆ ಸಜ್ಜಾದ ನಟಿ ರಮ್ಯಾ ಕೃಷ್ಣನ್. ವಿಚ್ಛೇದನದ ಅಸಲಿ ಸತ್ಯ ಬಿಚ್ಚಿಟ್ಟ ಶಿವಗಾಮಿ ಪತಿ. ಸಿನಿಮಾದಷ್ಟೇ ವೈಯಕ್ತಿಕ ಜೀವನವನ್ನು ಬಹಳ ಸುಂದರವಾಗಿ ಕಟ್ಟಿಕೊಂಡಿರುವ ರಮ್ಯಾ ಕೃಷ್ಣನ್ ಬದುಕಿನಲ್ಲಿ ಈಗ ಬಿರುಕು ಮೂಡಿದ್ಯಂತೆ. ರಮ್ಯಾ ಕೃಷ್ಣನ್ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ನಿರ್ದೇಶಕ ಕೃಷ್ಣವಂಶಿಯಿಂದ ಬೇರೆಯಾಗ್ತಿದ್ದಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಲೇ ಇವೆ. ಆದ್ರೀಗ ನಟಿ ರಮ್ಯಾ ಕೃಷ್ಣನ್ ಪತಿ ಕೃಷ್ಣವಂಶಿ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ತಮ್ಮಿಬ್ಬರ ಮಧ್ಯೆ ಏನೆಲ್ಲ ನಡೆದಿದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದು ಕಾರಣ ಕೇಳಿ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದಾರೆ. 22 ವರ್ಷಗಳ ದಾಂಪತ್ಯ ಈಗ ದೂರ ಆಗಿದ್ಯಾಕೆ? ರಮ್ಯಾ ಕೃಷ್ಣನ್ ಹಾಗೂ ಕೃಷ್ಣವಂಶಿ ಇಬ್ಬರು ಪರಸ್ಪರ ಪ್ರೀತಿಸಿ 2003ರಲ್ಲಿ ಮದುವೆ ಆಗಿದ್ರು. ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಋತ್ವಿಕ್ ಎಂಬ ಪುತ್ರನಿದ್ದಾನೆ. ರಮ್ಯಾ ಕೃಷ್ಣನ್ ನಟಿಯಾಗಿ ಯಶಸ್ಸು ಕಂಡಿದ್ರೆ, ನಿರ್ದೇಶಕ ಕೃಷ್ಣವಂಶಿ ನಿರ್ದೇಶನದಲ್ಲಿ ಸಾಕಷ್ಟು ಸಾಧಿಸಿದ್ದಾರೆ. ಹೀಗಾಗಿ ಇಬ್ಬರೂ ಒಂದೇ ಕ್ಷೇತ್ರದಲ್ಲಿರೋದ್ರಿಂದ ವೈಯಕ್ತಿಕ ಜೀವನವನ್ನು ಬಹಳ ಸುಂದರವಾಗಿ ರೂಪಿಸಿಕೊಂಡಿದ್ರು. ಆದ್ರೆ ಏಕಾಏಕಿ ರಮ್ಯಾ ಕೃಷ್ಣನ್ ಹಾಗೂ ನಿರ್ದೇಶಕ ಕೃಷ್ಣವಂಶಿ ವಿಚ್ಛೇದನದ ಸುದ್ದಿ ಮುನ್ನೆಲೆಗೆ ಬಂದಿದೆ. ರಮ್ಯಾ ಕೃಷ್ಣನ್ ಹಾಗೂ ಕೃಷ್ಣವಂಶಿ ಬೇರೆ ಆಗ್ತಿದ್ದಾರೆ ಎನ್ನುವ ಸುದ್ದಿ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಆದ್ರೀಗ ಇದೆಲ್ಲದರ ಬಗ್ಗೆ ಸ್ವತಃ ರಮ್ಯಾ ಪತಿ ಕೃಷ್ಣವಂಶಿ ಸಂದರ್ಶನವೊಂದರಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ನಾವು ಪ್ರತ್ಯೇಕವಾಗಿ ವಾಸಿಸ್ತಿದ್ದೇವೆ ನಿಜ, ಆದ್ರೆ ಸಾಧ್ಯವಾದಾಗಲೆಲ್ಲ ನಾವು ಪರಸ್ಪರ ಭೇಟಿಯಾಗುತ್ತಲೇ ಇರ್ತೇವೆ. ರಮ್ಯಾ ಕೃಷ್ಣ ವೃತ್ತಿ ಹಾಗೂ ವೈಯಕ್ತಿಕ ಜೀವನ ಎರಡನ್ನೂ ನಿಭಾಯಿಸುವಂತಹ ಗುಣವುಳ್ಳವರು, ಬುದ್ಧಿವಂತ ಮಹಿಳೆ ಎಂದು ಪತ್ನಿಯನ್ನ ಹೊಗಳಿದ್ದಾರೆ. ಈ ಮೂಲಕ ತಮ್ಮ ನಡುವೆ ಯಾವುದೇ ಬಿರುಕಿಲ್ಲ ಅನ್ನುವುದನ್ನ ಸ್ಪಷ್ಟಪಡಿಸಿದ್ದಾರೆ. ರಮ್ಯಾ ಕೃಷ್ಣನ್ ಚೆನ್ನೈನಲ್ಲಿ, ಕೃಷ್ಣವಂಶಿ ಹೈದರಾಬಾದ್ನಲ್ಲಿ ವಾಸ. ಇಬ್ಬರು ದೂರ ಆಗಿ ವಾಸ ಮಾಡ್ತಿರೋದು ಯಾಕೆ? ರಮ್ಯಾ ಕೃಷ್ಣನ್ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಹರಡಲು ಕಾರಣ ಕೂಡ ಇದೆ. ರಮ್ಯಾ ಕೃಷ್ಣನ್ ಹಾಗೂ ಕೃಷ್ಣವಂಶಿ ಇಬ್ರು ಕಳೆದ ಹಲವು ವರ್ಷಗಳಿಂದ ಬೇರೆ ಕಡೆಗಳಲ್ಲಿ ವಾಸ ಮಾಡ್ತಿದ್ದಾರೆ. ರಮ್ಯಾ ಕೃಷ್ಣನ್ ಚೆನ್ನೈನಲ್ಲಿ ವಾಸವಿದ್ರೆ, ಕೃಷ್ಣವಂಶಿ ಹೈದರಾಬಾದ್ನಲ್ಲಿ ವಾಸವಿದ್ದಾರೆ. ಹೀಗೆ ದೂರ ವಾಸ ಮಾಡ್ತಿರೋದೇ ಡಿವೋರ್ಸ್ ವದಂತಿಗೆ ಕಾರಣ ಎನ್ನಲಾಗಿದೆ. ಆದ್ರೆ ವೃತ್ತಿ ಜೀವನದ ದೃಷ್ಟಿಯಿಂದ ಇಬ್ಬರು ಬೇರೆ ಕಡೆಗಳಲ್ಲಿ ವಾಸವಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ರಮ್ಯಾ ಕೃಷ್ಣ ದಂಪತಿ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ರಮ್ಯಾ ಕೃಷ್ಣನ್ ಪತಿ ಯಾಕೆ ದೂರ ಇದ್ದೇವೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈವರೆಗೂ ರಮ್ಯಾ ಕೃಷ್ಣನ್ ಮಾತ್ರ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಇದರ ಮಧ್ಯೆ ಇಬ್ಬರು ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಭಿಮಾನಿಗಳು ಒತ್ತಾಯಿಸ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.